ನಮಸ್ತೆ ಫ್ರೆಂಡ್ಸ್, ಕವಿತಾ ಕುಟುಂಬ ಲಾಕ್ಸ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವಾಗ ಲಾಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಟೈಮ್ ಬಂದು 11 ಗಂಟೆ ಆಗಿದೆ. ಇವಾಗ ಮಧ್ಯಾಹ್ನ ಊಟಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಇವಾಗ ನಾನು ಏನು ಮಾಡ್ಬೇಕಂತ ಇದ್ದೀನಿ ಅಂದರೆ ಚಪಾತಿ ಮತ್ತು ಮೊಟ್ಟೆ ಗ್ರೇವಿ ಮಾಡ್ತಾಯಿದ್ದೀನಿ. ಅದು ಮೊಟ್ಟೆ ಬೇಯಿಸ್ಬಿಟ್ಟು ಬನ್ನಿ, ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾವು ಮೊಟ್ಟೆ ಗ್ರೇವಿ ಮಾಡೋಕ್ಕೋಸ್ಕರ ಅಲ್ಲೇ 6 ಮೊಟ್ಟೆಗಳು ತೊಗೊಂಡಿದ್ದೀವಿ. ಈಗ ಇದನ್ನು ಬೇಯಿಸ್ಬೇಕ್ರಿ. ನೋಡಿ, ಸ್ವಲ್ಪ ಉಪ್ಪು ಕೂಡ ಸೇರಿಸಿದೆ. ಉಪ್ಪು ಸೇರಿಸೋದಂದರೆ ಮೊಟ್ಟೆ ಕೂಡ ಬೆಂದ ಮೇಲೆ ರುಚಿ ಬರುತ್ತೆ ಮತ್ತು ಸಿಪ್ಪೆ ಕೂಡ ಚೆನ್ನಾಗಿ ಬಿಟ್ಕೊಂತ ಹೇಳ್ಬಿಟ್ಟು ನಾವು ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀವಿ. ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಮೊಟ್ಟೆನ ಬೇಯಕ್ಕಿಟ್ಟಿದ್ದೀವಿ. ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೀವಿ. ಅದೇ ನಿಮಗೆ ಹೇಳ್ದಂಗೆ ಮೊಟ್ಟೆ ಸಿಪ್ಪೆ ಬೇಗ ಬಿಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಮೊಟ್ಟೆ ಕೂಡ ಹಿಡಿಯಲ್ಲ ಸಿಪ್ಪೆಗೆ, ರುಚಿ ಕೂಡ ಇರುತ್ತೆ ಮೊಟ್ಟೆ ಬೆಂದಮೇಲೆ. ಈ ಕಡೆ ಸೈಡ್ ಅನ್ನ ಕೂಡ ಆಗಿದೆ, ರೈಸ್. ಮಧ್ಯಾಹ್ನ ಊಟಕ್ಕೆ ಇನ್ನೇನು ಚಪಾತಿ ಒಂದು ಮಾಡಿ ಮೊಟ್ಟೆ ಗ್ರೇವಿ ಮಾಡಿದರೆ ಮುಗೀತು ಫ್ರೆಂಡ್ಸ್. ನೋಡಿ, ಸೊಪ್ಪು ಸಾಂಬಾರು ಕೂಡ ಇದೆ. ನೋಡಿ, ಚಪಾತಿ ಮಾಡೋಕ್ಕೆ ಇಷ್ಟು ತೊಗೊಂಡಿದ್ದೀನಿ. ನಾವಿರೋದೇ 3 ಜನ ಇದೀವಿ. ನಮ್ಮನೆಯವ್ರು ಚಪಾತಿ ತಿನ್ನಲ್ಲ, ಈಟಕ್ಕತ್ತ ಅಂತ ಹೇಳ್ಬಿಟ್ಟು ಅವ್ರು ಚಪಾತಿ ತಿನ್ನಲ್ಲ. ಅವ್ರಿಗೆ 1-2 ರೊಟ್ಟಿ ತರಿಸ್ಕೊಡ್ತೀವಿ ರೀ. ನಮಗೆ ಅಷ್ಟೇ ಮಾಡ್ಕೊತೀವಿ ಚಪಾತಿನ. ಇದಕ್ಕೆ ಉಪ್ಪು ಕೂಡ ಸೇರಿಸಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಬಿಟ್ಟು ಕಲಿಸ್ಕೋಬೇಕು, ಸ್ವಲ್ಪನೇ. ಯಾರು ಫ್ರೆಂಡ್ಸ್, ನೋಡಿ, ಹಿಟ್ಟು ಕೂಡ ಕಲಸಿಟ್ಟಿದ್ದೀವಿ. ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿಟ್ಟಿದ್ದೀವಿ. ಹಿಟ್ಟು ಕೂಡ ಕಲಸಿದ್ದೀವಿ. ನೆನಿಬೇಕು ಸ್ವಲ್ಪ ಹಿಟ್ಟು, ನೆಂದರೆ ಚೆನ್ನಾಗಿ ಬರ್ತವೆ ಚಪಾತಿ. ಅದಕ್ಕೋಸ್ಕರ ಒಂದು 10 ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಮೊಟ್ಟೆ ಕೂಡ ಬೇಯ್ತಾ ಇದ್ದಾವೆ. ಇವಾಗ ನಾವು ಈರುಳ್ಳಿ ಟೊಮೊಟೊ ಹೆಚ್ಕೋಬೇಕು ಮೊಟ್ಟೆ ಗ್ರೇವಿಗೆ. ಮೊಟ್ಟೆಯನ್ನು ಒಂದು 20 ನಿಮಿಷಕ್ಕೆಲ್ಲ ಬೆಂದ್ಬಿಡ್ತವೆ. ಇಲ್ಲಿ ನೋಡ್ರಿ, ಈರುಳ್ಳಿ ಈ ರೀತಿ ಉದ್ದಕ್ಕೆ ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಟೊಮೊಟೊ 1 ಹಾಕ್ತೀನಿ, ಸಾಕು. 6 ಮೊಟ್ಟೆಗೆ ಸಾಕಾಗುತ್ತೆ. ಮತ್ತು ಇಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಮೊಟ್ಟೆ ಮಸಾಲ ಕೂಡ ಒಂದು ತೊಗೊಂಬಂದಿದ್ದೀನಿ. ಈ ರೀತಿ 10 ರೂಪಾಯಿದ್ದು ಒಂದು ಮೊಟ್ಟೆ ಮಸಾಲ ಹಾಕ್ಬೇಕು. ಇದನ್ನು ಎಗ್ ಮಸಾಲ. ಮೊಟ್ಟೆ ಇನ್ನೂ ಸ್ವಲ್ಪ ಬೇಯಬೇಕು ರೀ. ಸ್ವಲ್ಪ ನೀರೇನೋ ಕಮ್ಮಿ ಆಗಿಲ್ಲ. ಅದು ಗೊತ್ತಾಗುತ್ತೆ, ಒಂದು 20 ನಿಮಿಷಕ್ಕೆಲ್ಲ ಬೇಯುತ್ತೆ. ಸಿಪ್ಪೆ ಎಲ್ಲ ಸಿಳಿ ಬಿಟ್ಕೊಳ್ಳುತ್ತೆ. ಆ ರೀತಿ ಆಗೋವರೆಗೆ ಸ್ವಲ್ಪ ಬೇಯಿಸ್ಕೋಬೇಕು. ಮೊಟ್ಟೆ ಕೂಡ ಬೆಂದಿತ್ತು. ನೋಡಿ, ಈ ರೀತಿ ಬಂದಿದೆ. ಚೆನ್ನಾಗಿ ಬೆಂದರೆ ಈ ರೀತಿ ಬರುತ್ತೆ. ಒಂದು 25 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈ ರೀತಿ ಇರುತ್ತೆ ನೋಡಿ ಮೊಟ್ಟೆ. ಇವಾಗ ಇದನ್ನು ಹೆಚ್ಕೋಬೇಕು. ನೋಡಿ, ಮೊಟ್ಟೆ ಈ ರೀತಿ ಹೆಚ್ಚಿಂದು ಇಟ್ಕೊಂಡಿದ್ದೀವಿ ನಾವು. ಎಲ್ಲ ತೋರಿಸಿದೇನು ಲಾಕ್ ಮಾಡಿದ್ದು. ಉಪ್ಪು ಕೂಡ ಸೇರಿಸಿದೇವ್ರಿ. ಕೈ ಕ್ಯಾಮ್ರಾ ಹಿಡ್ಕೊಂಬಿಟ್ಟು ತೋರ್ಸೋಕ್ಕಾಗಲಿಲ್ಲ. ಉಪ್ಪು ನೀವು ಮರದೇ ಹಾಕೊಂಬಿಡಿ. ಈರುಳ್ಳಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದೈತೆ ಅಂತ ಹೇಳ್ಬಿಟ್ಟು. ಇವಾಗ ಟೊಮೊಟೊ ಕೂಡ ಸೇರಿಸ್ಕೊಂಡಿದ್ವಿ. ಟೊಮೊಟೊ ಸೇರಿಸಿದಾಗ ಅಷ್ಟೇ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಟೊಮೊಟೊ ಕೂಡ ಬೇಯಿಸ್ಕೋಬೇಕು ಚೆನ್ನಾಗಿ. ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ. ಮತ್ತು ನೆಕ್ಸ್ಟ್ ಕೊತ್ತಂಬರಿ ಸೇರಿಸ್ಕೊಂಡಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ. ಈಗ ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀವಿ. ಮತ್ತು ಮೊಟ್ಟೆ ಮಸಾಲ ಗ್ರೇವಿ, ಎಗ್ ಗ್ರೇವಿ ಸ್ವಲ್ಪ ಸಾಕಷ್ಟು. ಎಷ್ಟು ಎಗ್ ಮಸಾಲ ಗ್ರೇವಿಗೆ ಎಷ್ಟು ಸಾಕಾಗುತ್ತೆ. ಸಾರಿ, ನಾನು ವಿಡಿಯೋ ಹಿಡ್ಕೊಂಬಿಟ್ಟಿನಿ, ನಾನು ಮಾತಾಡ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಪೌಡ್ರ್ ಹಾಕಿದ್ಮೇಲೆ ಚೆನ್ನಾಗಿ ಒಂಚೂರು ಅರಿಶಿನ ಮತ್ತು ಗರಂ ಮಸಾಲ ಕೂಡ ಸೇರಿಸ್ಕೋಬೇಕು. ಇಲ್ಲಿ ನೋಡ್ಬೋದು, ಗರಂ ಮಸಾಲ ಹಾಕ್ತಿದ್ದೀವಿ. ಸ್ವಲ್ಪ ಹಾಕ್ತಿದ್ದೀವಿ. ಮತ್ತು ಮೊಟ್ಟೆ ಮಸಾಲ ಕೂಡ ಹಾಕಿದ್ದೀವಲ್ಲ,
ಎಗ್ ಮಸಾಲ, ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಈ ಟೈಮಲ್ಲಿ ನಾವು ಮೊಟ್ಟೆ ಕೂಡ ಸೇರಿಸ್ಕೊತಿದ್ದೀವಿ. ಮೊಟ್ಟೆ ಕೂಡ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡೋದು ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ನಮ್ಮದು ಕ್ಯಾಮ್ರಾ ಹಿಡ್ಕೊಂಡಿದ್ದೀನಿ ಅದಕ್ಕೆ. ನೋಡಿ ಮೊಟ್ಟೆ ಕೂಡ ಹಾಕಿದ್ದೀವಿ, ಪಲ್ಯ ಕೂಡ ರೆಡಿಯಾಗಿದೆ. ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಕುದೀತಾ ಇದೆ. ಇಷ್ಟು ಮೊಟ್ಟೆ ಎಲ್ಲ ಬೆಂದಿರುತ್ತಲ್ಲ, ಇಷ್ಟು ಕುದ್ರೆ ಸಾಕು. ಫ್ರೆಂಡ್ಸ್ ನೋಡಿ ಚಪಾತಿ ಕೂಡ ಉದ್ಕೊಂಡು ಇಟ್ಕೊಂಡಿದ್ದೀವಿ. ಚಪಾತಿ ಉದ್ದದು ವಿಡಿಯೋ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಇನ್ನೊಂದು ಟೈಮ್ ತೋರಿಸ್ತೀವಿ ರೀ ನಾವು ನಿಮಗೆ. ನೋಡಿ ಈಗ ಚಪಾತಿ ಕೂಡ ಬೇಯಿಸ್ತಾ ಇದ್ದೀವಿ. ಒಂಚೂರು ಕಾಯಬೇಕಿತ್ತು. ಈ ಥರ ಬೆಂದಿದೆ ಚಪಾತಿ. ಸ್ಟಾರ್ಟಿಂಗ್ ಚಪಾತಿ ಅಂಚೆಷ್ಟು ಕಾದಿರಲ್ಲ ಚಪಾತಿ ಬೇಯಿಸುವಾಗ. ಹಿಂಗೆ ದೋಸೆ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಸ್ಟಾರ್ಟಿಂಗ್ ಒಂದು ಈ ರೀತಿ ವೈಟಾಗೆ ಬರುತ್ತೆ ನೋಡಿ. ಒಂದು ಚಪಾತಿ, ಒಂದು ದೋಸೆ, ಒಂದು ರೊಟ್ಟಿ ಈ ರೀತಿ ಇರುತ್ತೆ ಬೇಯಿಸುವಾಗ. ನೋಡಿ ಈ ರೀತಿ ಎರಡು ಸೈಡು ನಾವು ಬೇಯಿಸ್ಕೊತಾ ಇದ್ದೀವಿ ಚೆನ್ನಾಗಿ. ನೋಡಿ ನೆಕ್ಸ್ಟ್ ಇನ್ನೊಂದು ಚಪಾತಿ ಚೆನ್ನಾಗಿ ಬರ್ತಾಯಿದೆ. ಈ ರೀತಿ ಗೋಧಿ ಹಿಟ್ಟಿಂದ ಚಪಾತಿ ಮಾಡಿದ್ವಿ ನಾವು, ಅಂದರೆ ಆಶೀರ್ವಾದ ಗೋಧಿ ಹಿಟ್ಟು ಬರುತ್ತಲ್ಲ ಅದರಿಂದ. ಫ್ರೆಂಡ್ಸ್ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಮ್ಮದು ಮೊಟ್ಟೆ ಗ್ರೇವಿ ಮತ್ತು ಚಪಾತಿ ರೆಸಿಪಿ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.